ಜನಗಳು ಎಲ್ಲರೂ ಕೇಳ್ತಾ ಇರೋದು ಒಂದು ವಿಷಯ ಅಂತ. ಆದ್ರೆ ಆ ಎಲ್ಲ ಜನಗಳು, ಆ ಎಲ್ಲ ಹೋರಾಟಗಾರರು ಟಾರ್ಗೆಟ್ ಮಾಡ್ತಿರೋದು ಅಥವಾ ಹೇಳ್ತಿರೋದು, ನೇರ ಆರೋಪ ಮಾಡ್ತಿರೋದು ಒಂದು ಕುಟುಂಬದ ವಿರುದ್ಧ. ಯಾಕೆ ಅದು ವೀರೇಂದ್ರ ಹೆಗ್ಗಡೆ ಕುಟುಂಬನ ಮಾತ್ರ, ಯಾಕೆ ಬೇರೆ ಯಾರ ಮೇಲೆ? ಆನೆಸ್ಟಾಗಿ ಹೇಳ್ತಾ ಇದ್ದೀನಿ, ನಾನಂತೂ ಹೇಳಿಲ್ಲ. ನೀವು ವೀರೇಂದ್ರ ಹೆಗ್ಗಡೆ ಕುಟುಂಬನ ಟಾರ್ಗೆಟ್ ಮಾಡಿ ಖಂಡಿತವಾಗ್ಲೂ ಇಲ್ಲ, ಕುಟುಂಬದ ಮೇಲೆ ಆರೋಪ ಮಾಡಿಲ್ಲ. ಖಂಡಿತವಾಗ್ಲೂ ಇಲ್ಲ. ನಾವ್ ಯಾಕೆ ಮಾಡ್ಬೇಕು ಹೇಳಿ? ನನಗೆ ಗೊತ್ತಾ ರೇಪ್ ಮಾಡಿದವ್ರು ಯಾರು ಅಂತ? ನೋಡಿ ಹೇಳಿ, ನನ್ಗೇನಾದ್ರು ಗೊತ್ತಾ? ನಾನು ಸಾಕ್ಷಿನಾ? ನೋಡ್ಬಿಟ್ಟಿದ್ದೀನ? ವೈ ಶುಡ್ ಐ ಟಾಕ್ ಅಬೌಟ್ ರೆಸ್ಪೆಕ್ಟ್ಫುಲ್ ಫ್ಯಾಮಿಲಿ? ಒಂದು. ಎರಡರಿಂದ ಕ್ಷೇತ್ರದ ಬಗ್ಗೆ ನಾನು ಯಾಕೆ ಮಾತಾಡಬೇಕು? ಅನಾವಶ್ಯಕವಾದಂಥ ನಾಲ್ಗೆ ಉದ್ದ ಮಾಡಬೇಕು? ನನಗೆ ಗೊತ್ತಿದೆ ನಾನು ಏನು ಮಾತಾಡಬೇಕು ಅಂತ ಹೇಳೋದ್ರ ಬಗ್ಗೆ. ನಾನು ಅವೆಲ್ಲ ಮಾಡಿ ನೀವು ಸೌಜನ್ಯಗೆ ನ್ಯಾಯ ಕೊಡಿಸ್ಬೇಕು ಅನ್ನೋ ಇವತ್ತು ಏನಾಗಿದೆ ನಾನು ಹೇಳಿದ್ರಲ್ಲ, ಕೇಳ್ಬಿಡ್ತೀನಿ. ಆ ನಿಮ್ಮ ಈ ಪ್ರಗತಿಪರರು, ಈ ಜನಪರ ಹೋರಾಟಗಾರರ ಜೊತೆ ಗಿರೀಶ್ ಮಟ್ಟಣ್ಣನವರು, ತಿಮ್ಮರೋಡಿ ಇವ್ರು ಯಾರು ನಿಮ್ಮ ಜೊತೆ ಸಂಪರ್ಕದಲ್ಲಿ ಇರ್ಲಿಲ್ವಾ ಈ ಹೋರಾಟದಲ್ಲಿ? ನೀವು ರೂಪುರೇಷ್ ಮೇಡಮ್, ನಾನು ಹೇಳ್ತೀನಿ, ಇದು ಒಂದು ರಾಜ್ಯಾದ್ಯಂತ ನಡೀತಿರುವಂಥ ಹೋರಾಟ. ಇದಕ್ಕೆ ನೀವು ಯಾವುದೋ ಷಡ್ಯಂತ್ರದ ಬಣ್ಣ ಕಟ್ಟಬೇಡಿ. ನಾನು ಹೇಳ್ತೀನಿ, ಒಬ್ಬ ಮಾಸ್ಕ್ ಮ್ಯಾನ್ ಅನ್ನ ಒಬ್ಬ ಬರ್ತಾನೆ, ಈಗ ಅವನು ಹೇಳ್ತಿರೋದು, ಅವನ ಹೇಳಿರೋ ಆಧಾರದ ಮೇಲೆ ಮಾಸ್ಕ್ ಮ್ಯಾನ್ ಬರ್ತಾನೆ, ಅವ್ನು ನನ್ಗೆ ಹಿಂಗೆ ಹೇಳಿದ್ರು ಈ ತರ. ಅಲ್ಲಲ್ಲ, ನೀವಲ್ಲ, ಈ ತರ ಒಂದು ಗುಂಪಿದೆ, ಈ ಗುಂಪೇ ಎಲ್ಲ ಮಾಡ್ತಿರೋದು ಅಂತ. ಐ ಆಮ್ ನಾಟ್ ಕನೆಕ್ಟೆಡ್ ವಿತ್ ದಟ್. ನೀವು ಆ ಗುಂಪಿನ ಜೊತೆ ಇಲ್ಲ? ಖಂಡಿತ ಇಲ್ಲ. ಮಾಸ್ಕ್ ಮ್ಯಾನ್ ಅನ್ನುವಂಥದ್ದು ವಿಚಾರ ಏನಿದೆ, ಅದು ನನಗೆ ಗೊತ್ತಿಲ್ದಿರುವ ಕತೆ. ಅದಕ್ಕೆ ಯಾವುದು ನಮ್ಮ ನೆರಳು ಅಲ್ಲಿ ಬೀಳಲ್ಲ. ನಾನು ಏನು ಹೇಳ್ತಾ ಇದ್ದೀನಿ ಅಷ್ಟೇ ನನ್ನ ಕತೆ. ನಾನು ಏನು ಹೇಳ್ತಾ ಇದ್ದೀನಿ, ಈಗ ಉದಾಹರಣೆಗೆ ಆ ವಿಶ್ಲೇಷಣಾ ಕಾರ್ಯಕ್ರಮ ಬಂತಲ್ವಾ, ಆ ಸಂದರ್ಭದಲ್ಲಿ ಒಬ್ಬರು ಮಹಿಳೆ ಬರ್ತಾರೆ. ವಿಶ್ಲೇಷಣಾ ಕಾರ್ಯಕ್ರಮಕ್ಕೆ ಬಂದಂಥವ್ರು, ನಾನು ಕರೆಕ್ಷನ್ ಮಾಡ್ತಾ ಇದ್ದೀನಿ, ವಿಶ್ಲೇಷಣಾ ಕಾರ್ಯಕ್ರಮ 2023 ಟೈಮಲ್ಲಿ, ವಿಶ್ಲೇಷಣಾ ಕಾರ್ಯಕ್ರಮ ಟೈಮಲ್ಲಿ ಬಂದಿರ್ತಾರೆ. ಎಲ್ಲರೂ ಬಂದಂಗೆ ಅವ್ರು ಬಂದಿರ್ತಾರೆ. ಅವರು ನಮ್ಮನ್ನ ಹತ್ರ ಕರೆದು, ಸರ್ ನಿಮ್ಮ ಹತ್ರ ನಾನೇನೋ ಮಾತಾಡಬೇಕು ಅಂತ ಹೇಳಿರ್ತಾರೆ. ಆ ಸಂದರ್ಭದಲ್ಲಿ ನಾನು ಅಲ್ಲಿಗೆ ಹೋಗಿದ್ದೆ ಸರ್. ಎಲ್ಲಿಗೆ? ಧರ್ಮಸ್ಥಳಕ್ಕೆ ಹೋಗಿದ್ದೆ. ನಾನು ಕಣ್ಣಾರೆ ಕಂಡಿದ್ದೇನೆ. ಒಬ್ಬ ಹುಡುಗಿಯನ್ನು ಎತ್ತಾಕೊಂಡು ಹೋಗೋದನ್ನ ನಾನು ನೋಡಿದ್ದೇನೆ. ನಾನು ಇದು ಹೇಳಲಿಕ್ಕೆ ನನಗೆ ಅವಕಾಶ ಮಾಡಿಕೊಡ್ಬೇಕು ದಯಮಾಡಿ ಅಂತ ಹೇಳ್ತಾರೆ. ಅಷ್ಟು ಜನಗಳಿರ್ತಾರೆ, ಅವ್ರ ಮಧ್ಯದಲ್ಲಿ ನಾನು ಇವ್ರ ಹತ್ರ ಮಾತಾಡುವಂಥ ಸ್ಥಿತಿ. ನನಗೆ ಇದು ಯಾಕೆ ಇದಕ್ಕಿದ್ದಂಗೆ ಬಂದರು ಅಂತ ಹೇಳುವಂಥದ್ದು ಕೂಡ ಒಬ್ಬ ಪ್ರೂಡೆಂಟ್ ಪರ್ಸನ್ ಆಗಿ ನನಗೆ ಅರ್ಥ ಆಗುತ್ತೆ. ಏನೇನೋ ತೀರಾ ಪೆದ್ದ ಥರ ಕೆಲಸ ಮಾಡಿ ಅಭ್ಯಾಸ ಇಲ್ಲ ನಮಗೆ. ನಾವು ರಿಸರ್ಚ್ ಮಾಡ್ತೀವಿ. ನಂತರದಲ್ಲಿ ನಾನು ಅವ್ರಿಗೆ ಹೇಳಿದ್ದು ಇಷ್ಟೇ ಮಾತು, ನೋಡಮ್ಮ ಇವಾಗ ಲೀಗಲ್ ಪ್ರೊಸೀಡಿಂಗ್ಸ್ ಇಲ್ಲ, ಕ್ಲೋಸ್ ಆಗಿದೆ ಸದ್ಯಕ್ಕೆ. ಪ್ರೊಸೀಡಿಂಗ್ ಸ್ಟಾರ್ಟ್ ಆದರೆ, ಪ್ರಕ್ರಿಯೆಗಳು ಪ್ರಾರಂಭ ಆದಾಗ ಬಹುಶಃ ನಿಮ್ಮ ಇದು ಬರಬೇಕಾಗ್ಬೋದು, ಆವಾಗ ನೋಡೋಣ ಅಂಥೇಳಿ ಕಳಿಸ್ಬಿಟ್ಟಿದ್ದೆ. ಮತ್ತು ನನಗೆ ಅನುಮಾನ ಮಾಡಿದ್ದೆ, ನಾನು ಅವ್ರನ್ನ ಯಾರೋ ಕಳಿಸಿರ್ಬೋದು, ಏನೋ ಕತೆ ಏನೋ. ನಿಮಗೂ ಆ ಮಹಿಳೆ ಬಗ್ಗೆ ಅನುಮಾನ ಅವಾಗಿತ್ತು. ನಾನು ಹೇಳ್ತಾರೆ 2 years ಬ್ಯಾಕ್. ಆಮೇಲೆ ಅವರು ಮತ್ತೆ ಫೋನ್ ಮಾಡಿದ್ರು ಇಲ್ಲಿಗೆ. ತದನಂತರದಲ್ಲಿ ನಾವು ತಡಿ ನೋಡೋಣ ಅಂಥೇಳಿ ಅವ್ರನ್ನ ಮಾತಾಡ್ಸಿದ್ವಿ. ಮಾತಾಡಿಸ್ಬೇಕಾದ್ರೆ ನಾನು ಅವ್ರಿಗೆ ಎಲ್ಲಿ ಅವರು ಎತ್ತ ಏನು ಎಲ್ಲ ಕೇಳಿ, ಅವರ ಮನೆ ದೇವರು ಯಾರು ಎಲ್ಲ ಕೇಳಿದೆ. ಮನೆ ದೇವರು ಶ್ರೀ ಮಂಜುನಾಥೇಶ್ವರ ಅಲ್ಲಿ ಫೋಟೋ ಇದೆ. ತದನಂತರದಲ್ಲಿ ಅವ್ರಿಗೆ ತುಂಬ ಪ್ರಭಾವ ಇರುವಂತಹ ಒಂದು ದೇವಸ್ಥಾನ ಇದೆ, ಶಿವನ ದೇವಸ್ಥಾನ ಇದೆ. ಅಲ್ಲಿ ಸುತ್ತಮುತ್ತಲಿನವರೆಲ್ಲರೂ ಪೂಜೆ ಮಾಡುವಂಥ ದೇವಸ್ಥಾನ ಅದು. ಆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಆ ಮುಂದೆ ನಿಲ್ಲಿಸಿ ಪ್ರಮಾಣ ಮಾಡಿಸಿ, ಯಾಕಂದರೆ ಅವರು ದೇವ್ರ ಮೇಲೆ ಭಕ್ತಿ ಇರುವಂಥ ಜನ. ಸೊ ಆ ಮಹಿಳೆ ಹತ್ರ ನೀವು ಪ್ರಮಾಣ ಮಾಡಿಸಿದ್ವಿ. ಅಂದರೆ ಸೌಜನ್ಯನ ಎತ್ಕೊಂಡು ಹೋಗ್ತಾ ಇರೋದು ಕಂಡಿದ್ದು? ನೀನು ಹೇಳ್ತಾ ಇರೋದು ನಿಜಾನ ಸುಳ್ಳ ಅದನ್ನ ಕರೆಕ್ಟಾಗಿ ಹೇಳು. ನಾನು ಪ್ರಮಾಣ ಮಾಡಿ ನಮ್ಮ ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ, ನಾನು ನೋಡಿದ್ದನ್ನು ಹೇಳ್ತೀನಿ ಸರ್. ಅವಾಗ ನೀವು ಕೇಳಲಿಲ್ವಾ ಸರ್? ಇದು ನಡೆದಿದ್ದು 13 ವರ್ಷದ ಹಿಂದೆ. ಅಷ್ಟು ವರ್ಷ ಅವ್ರು ಯಾಕೆ ಯಾರಿಗೂ ಹೇಳದೇನೆ 2023ರಲ್ಲಿ ಸ್ಟ್ಯಾನ್ಲಿ ಅವರಿಗೆ ಯಾಕೆ ಬಂದು ಹೇಳ್ತಾಳೆ ಅಂತ ಹೇಳಬೇಡಿ. ಈಗ ಆ ಮಹಿಳೆ ಒಡನಾಡಿ ಸ್ಟ್ಯಾನ್ಲಿ ಪುರುಷ ಅವ್ರ ಹತ್ರನೇ ಯಾಕೆ ಬಂದು ಹೇಳಿದ್ರು? 13 ವರ್ಷದಿಂದ ಆ ಗುಟ್ಟನ್ನ ಯಾಕೆ ಆ ಮಹಿಳೆ ತನ್ನ ಹೊಟ್ಟೆಲಿ ಇಟ್ಕೊಂಡಿದ್ಲು? ಯಾಕೆ ಯಾರಿಗೂ ನೀವು ಕೇಳಲಿಲ್ವಾ ಪ್ರಶ್ನೆ? ಕೇಳೋ ಪ್ರಶ್ನೆ ನಾನು ಕೇಳಿರ್ತೀನಿ, ಯಾಕೆ ಹೇಳಲಿಲ್ಲ ಸರ್? ಅವತ್ತಿನ ದಿನಗಳಲ್ಲಿ ನಮ್ಮ ಮನೆಯಲ್ಲಿ ಟಿ ವಿ ಇರಲಿಲ್ಲ ಒಂದು. ಎರಡನೇದು, ನನ್ನ ಹತ್ರ ಮೊಬೈಲ್ ಇರಲಿಲ್ಲ. ನಿಮ್ಮ ಹತ್ರ ಈಗ ತಿಕ್ತಾ ಇದ್ದೀವಲ್ಲ ಆ್ಯಂಡ್ರಾಯ್ಡ್ ಫೋನ್ಗಳು, ಯಾವುದೂ ಇರಲಿಲ್ಲ. ನಾನು ನೋಡಿದ್ದೆ, ಕೇಳಿದ್ದೆ, ಯಾಕ್ರಪ್ಪ ಅವಳನ್ನು ಕೈನ ತಿರುಗಿಸಿ
ಎತ್ತಾಕೊಂಡು ಹೋಗ್ತಾ ಇದ್ದೀರಲ್ಲ ಅಂಥ ತಪ್ಪು ಏನು ಮಾಡಿದ್ರು ಅವರು ಅಂತ ಹೇಳಿದಾಗ ನಿಮ್ಮ ಕೆಲಸ ಏನಿದೆ ಅದು ನೋಡ್ಕೊಂಡು ಹೋಗಿ, ಇದು ಮನೆಗೆ ಸಂಬಂಧಪಟ್ಟಂಥ ಕುಟುಂಬಕ್ಕೆ ಸಂಬಂಧಪಟ್ಟ ವಿಚಾರ, ಅವಳದ್ದೇನೋ ಸಮಸ್ಯೆ ಇದೆ, ನೀವು ಇಲ್ಲಿಂದ ಜಾಗ ಖಾಲಿ ಮಾಡಬೇಕು ಅಂಥೇಳಿ ನಂಗೆ ಧಮಕಿ ಹಾಕಿದ್ರು. ನಿಮ್ಗೆ ಬೇಕಾದರೆ ವಾಹನ ವ್ಯವಸ್ಥೆ ಮಾಡ್ತೀವಿ, ಆಟೋ ರಿಕ್ಷಾ ಕೊಡಲಾ ಅಂತ ಕೇಳಿದ್ದಾರೆ. ನನಗೆ ಭಯ ಆಯಿತು. ಆಮೇಲೆ ನನ್ನ ಜೊತೆಲಿದ್ದಂತಹ ವ್ಯಕ್ತಿ ಹೆಣ್ಮಗಳು ಮಹಿಳೆ, ಬಾ ಹೋಗೋಣ, ನಮ್ಗೆ ಯಾಕೆ ಇವೆಲ್ಲ ಅಂಥೇಳಿ ಕರ್ಕೊಂಡು ಬಂದುಬಿಟ್ರು. ಆದರೂ ನಾನು ಯೋಚನೆ ಮಾಡ್ತಿದ್ದೆ, ನಾನು ಚಿಕ್ಕದ್ರಿಂದ ಸ್ವಲ್ಪ ದಿಟ್ಟವಾಗಿ ಯೋಚನೆ ಮಾಡ್ತಿದ್ದಂತಹ ಹೆಣ್ಮಗಳು, ಮತ್ತು ಅಕ್ಷರಾಭ್ಯಾಸ ಇದೆ, ನಾನು ಓದಿದ್ದೀನಿ, ಕೆಲಸ ಮಾಡಿದ್ದೀನಿ, ಈಗ ನಂಗೆ ಸ್ವಲ್ಪ ವಯಸ್ಸಾಗಿದೆ. ಆದರೆ ಯಾಕೆ ಕುಟುಂಬದ ಹುಡುಗಿ ಆದ್ರೂ ಇಲ್ಲಿ ಯಾಕೆ ಈ ಥರ ಅಡ್ಡ ಹಾಕ್ಕೊಂಡು ಎತ್ತಾಕೊಂಡು ಹೋದ್ರು ಅಂತ ಯೋಚನೆ ಮಾಡ್ತಿದ್ದೆ. ಒಂದು 2-3 ದಿವಸ ಯೋಚನೆ ಮಾಡಿ ನಂತರದಲ್ಲಿ ಸುಮ್ಮನಾಗ್ಬಿಟ್ವಿ. ನಾವು ಬಂದ ಮೇಲೆ ನಮಗೆ ಅದು ಏನು ಅಂತಲೇ ಗೊತ್ತಿರಲಿಲ್ಲ. ನಿಮಗೆ ಒಂದು ಕೇಳ್ತೀನಿ, ನಿಮಗೆ ಈ ಸೌಜನ್ಯಳ ಪ್ರಕರಣದ ಬಗ್ಗೆ ಎಷ್ಟು ಗೊತ್ತಿತ್ತು? ಆನೆಸ್ಟಾಗಿ ಹೇಳಿ, ಆ್ಯಸ್ ಅ ಜರ್ನಲಿಸ್ಟಾಗಿ. ನಿಮಗೆ ನಾನು ಕೇಳ್ತಾ ಇದ್ದೀನಿ, ನನಗೆ ಕೇಳ್ತಾ ಇದ್ದೀನಿ, ನಿಮಗೆ ಕೇಳ್ತಾ ಇದ್ದೀನಿ. ಗೊತ್ತಿತ್ತಾ? ಆಮೇಲೆ ಗೊತ್ತಿರಲಿಲ್ಲ ಅಂತ ಹೇಳಿ. ಎಲ್ಲ ತಿಳುವಳಿಕೆ ಇರಬೇಕಾದಂಥದ್ದು ಏನಿಲ್ಲ. ಆ ಮಹಿಳೆ ಸ್ಪಷ್ಟವಾಗಿ ಹೇಳಿದ್ದು, ನನ್ನ ಹತ್ರ ಮೊಬೈಲ್ ಇರಲಿಲ್ಲ, ಟಿ ವಿನೂ ನೋಡ್ತಿರ್ಲಿಲ್ಲ, ಟಿ ವಿನೇ ಇರಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ಇದೊಂದು ಪ್ರವರ್ಧಮಾನಕ್ಕೆ ಬಂತು ಇಶ್ಯೂ. ಆಮೇಲೆ ಯೂಟ್ಯೂಬ್ಗಳಿಂದ ಕೆಲವೊಂದು ಇಂಟರ್ವ್ಯೂಗಳು ಅವು ಇವು ಎಲ್ಲ ಬರ್ತಾಯಿತ್ತು. ನೀವು ಬೇರೆ ಕರೆ ಕೊಟ್ಟಿದ್ದೀರಿ. ಆ ಸಂದರ್ಭದಲ್ಲಿ ಆ ಪ್ರದೇಶದಿಂದ ಕೆಲವರ ಮುಖಗಳು ಯೂಟ್ಯೂಬಲ್ಲಿ ಬರ್ತಾಯಿದ್ವು, ಇಂಟರ್ವ್ಯೂ ಮಾಡಿದ್ದು. ನಾನು ಇವನನ್ನು ನೋಡಿದ್ದೀನಲ್ಲ ಅಂತ ನನಗಾಗ ಅನಿಸಿದ್ದು. ನಾನು ಇವನ ಜೊತೆ ಮಾತನಾಡಿದ್ದನಲ್ಲ ಈ ವ್ಯಕ್ತಿ ಜೊತೆಯಲ್ಲಿ ಅಂತ ನನಗನ್ನಿಸಿದ್ದು. ಅದು ನನಗೆ ಕಾಡ್ಲಿಕ್ಕೆ ಶುರು ಆಯಿತು. ಖಂಡಿತವಾಗ್ಲೂ ನನಗೆ ಕಾಡ್ಲಿಕ್ಕೆ ಶುರು ಆಯಿತು. ನನಗೆ ನಿದ್ರೆ ಕಳ್ಕೊಂಡಿದ್ದೀನಿ. ನನಗೆ ಈ ವಯಸ್ಸಿನಲ್ಲಿ ಇನ್ನೇನೂ ಇಲ್ಲ, ಬೇರೆ ಏನೂ ಆಗಬೇಕಾಗಿಲ್ಲ. ನನಗೆ ಯಾರೂ ಕೂಡ ಹೇಳಿ ಕಳಿಸಿದ್ದಲ್ಲ, ನಾನು ನೋಡಿ ಬಂದಿರೋದು ಅಂಥೇಳಿ ಅವರು ಅವರ ಜೊತೆಯಲ್ಲಿ ಟ್ರಾವೆಲರ್ ಜೊತೆಯಲ್ಲಿ ಹೋಗಿದ್ದಂಥ ಮಹಿಳೆ ಇಬ್ಬರೂ ಬಂದಿದ್ರು ಇಲ್ಲಿಗೆ. ಅದನ್ನೂ ನಾನು ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಅವತ್ತು ಬಂದಿದ್ದನ್ನು ರೆಕಾರ್ಡ್ ಮಾಡಿ ಇಟ್ಟಿದ್ದೀನಿ. ಅವ್ರು ಮತ್ತೆ ಹೋದರು, ವಾಪಸ್ ಹೋದರು. ಇವಾಗ ನೀವು ಹೇಳಿದ್ರಿ ನಾನು ಪರಿಶೀಲಿಸ್ದೇನೆ ಯಾವುದೂ ಇದು ಮಾಡಲ್ಲ ಅಂತ. ನೀವೇ ಹೇಳಿದ್ರಿ ಆ ಮಹಿಳೆ ಹೇಳಿದ್ರು ನನಗೆ ಓದ್ಕೊಂಡಿದ್ದೀನಿ, ಅಕ್ಷರ ಗೊತ್ತಿದೆ, ತಿಳುವಳಿಕೆ ಇದೆ ಅಂತ. ಅಕ್ಷರ ಗೊತ್ತಿರೋ ಒಬ್ಬ ತಿಳುವಳಿಕೆಸ್ಥ ಮಹಿಳೆ ತನ್ನ ಎದುರಿಗೆ ಯಾವುದೋ ಒಂದು ಹೆಣ್ಮಗಳನ್ನ ಇಬ್ಬರು ಕೈ ತಿರ್ಚಿ ಕರ್ಕೊಂಡು ಹೋಗ್ತಿದ್ದಾರೆ ಅಂದಾಗ ತಕ್ಷಣ ಅದನ್ನ ಎಲ್ಲೋ ಸ್ಥಳೀಯ ಪೊಲೀಸರಿಗೋ ಅಥವಾ ಯಾರೋ ರಸ್ತೆಯಲ್ಲಿ ಹೋಗೋರೋ ಇನ್ಯಾರೋ ಇಲ್ವಂತ ಸರ್? ನೀವು ಕೇಳಿಲ್ವಾ ಅದನ್ನ? ಕೇಳಿದೆ. ನೀವು ಪೊಲೀಸ್ ಸ್ಟೇಷನ್ಗೆ ಹೋಗ್ಬೋದಿತ್ತಲ್ವಾ? ಇಲ್ಲ, ಅದು ಟಿವಿನೇ ನೋಡ್ಬೇಕಿತ್ತ, ಮೊಬೈಲೇ ಇರಬೇಕಿತ್ತ? ಅಷ್ಟೊತ್ತಿಗೆ ಜೊತೆಲಿದ್ದವರು ಅವ್ರು ಬೇರೆ ಧಮಕಿ ಹಾಕಿದ್ದ. ಯಾರು ಜೊತೆಲಿದ್ದವರು ಹೇಳೋದು ಸುಲಭ ಇದೆ, ಕೇಳೋಕೆ ಪ್ರಶ್ನೆಗಳು. ಆದರೆ ಅಲ್ಲಿ ನಿಂತವ್ರಿಗೆ ಒಂದು ಹೇಳ್ತೀನಿ, ಅಲ್ಲೊಂದು ಸೀನ್ ಕ್ರಿಯೇಟ್ ಆಗಿರುತ್ತಲ್ಲ, 2 ವೆಹಿಕಲ್ಗಳು ಬರುತ್ತೆ, 4-3 ಬೈಕ್ಗಳು ಬರ್ತವೆ. ಇದಕ್ಕಿದ್ದಂಗೆ ಅವಳನ್ನ ಎತ್ತಾಕೊಂಡು ಹೋಗ್ತಾರೆ. ಒಬ್ಬ ಹುಷಾರು ಹೋಗ್ಬೇಕು ಇಲ್ಲಿಂದ ಅಂತ ಹೇಳ್ತಾನೆ. ಆ ಜೊತೆಲಿದ್ದವರು ಸಾಥ್ ಕೊಟ್ಟರೆ ಏನೋ ನೋಡ್ಬಿಡ್ತಿದ್ಲೇನೋ. ನಮ್ಗೆ ಯಾಕೆ ಬಂದಿದ್ದೀವಿ ಯಾವುದೋ ಕೆಲಸಕ್ಕೆ, ಹೋಗ್ಬಿಡೋಣ. ಅವರೇ ಹೇಳ್ತಾ ಇದ್ದಾರಲ್ಲ ಫ್ಯಾಮಿಲಿ ಮ್ಯಾಟರ್ ಅಂತ, ಬಾ ಹೋಗೋಣ ಅಂತ. ಇನ್ನೊಬ್ಬರು ವಯಸ್ಸಾದ ಹೆಂಗಸು, ಇವ್ರಿಗಿಂತ ಇನ್ನೂ ಸ್ವಲ್ಪ ವಯಸ್ಸಾದ ಹೆಂಗಸು ಹೇಳಿದ್ದಾರೆ. ಅವರು ವಾಪಸ್ ಬಂದಿದ್ದಾರೆ. ಇದನ್ನು ನಾನು ನಂಬಲೇಬೇಕು. ಅವ್ರು ಹೇಳ್ತಿದ್ದಾಗ ಇದನ್ನು ಮತ್ತೆ ಟ್ವಿಸ್ಟ್ ಮಾಡಿ ಕೇಳ್ತಾ ಇದ್ದರೆ ಅವ್ರು ಯಾಕೆ ಬರ್ತಾರೆ ಹೇಳಿ? ಬರಲ್ಲ. ನಮ್ಗೆ ಯಾಕೆ ಬೇಕು? ನಮ್ಮನ್ನು ನಂಬಲ್ಲ ಅಂತಲೇ ಅವ್ರು ಹೇಳಿದ್ದಾರೆ. ಇಷ್ಟು ವರ್ಷ ನಿದ್ದೆಗೆಟ್ಕೊಂಡು ಈ ಅವ್ರ ಮನಸ್ಸಲ್ಲಿ ಇಷ್ಟು ವರ್ಷ ನಿದ್ರೆಗೆಡ್ಲಿಲ್ಲ ಅವರು. ಅವರು ನಿದ್ರೆ ಚೆನ್ನಾಗೇ ಮಾಡ್ಕೊಂಡು ಬಂದರು. ಯಾವಾಗ ಇದು 23ನೇ ಇಸ್ವಿಯಲ್ಲಿ ಮತ್ತೆ ಹೊರಗಡೆ ಬಂತು ಭೂತದ ರೀತಿಲಿ, ಈ ಮೂತಿನ ನಾನು ನೋಡಿದ್ನಲ್ಲ ಅಂತ ಅವಮ್ಮನ್ಗೆ ಅನಿಸಿದ್ದು. ಅಲ್ಲಿ ತನಕನೂ ಸರ್ ಅವರಿಗೆ ಅಲ್ಲ, ಅದೊಂದು ಇಶ್ಯೂನೇ ಅಲ್ಲದಿದ್ದಾಗ ಎಲ್ಲಿ ಹೇಳ್ತೀರಿ? ಅಲ್ಲ, ಇಶ್ಯೂ ಆಗಲಿಲ್ಲ, ಆದ್ರೂ ಒಂದು ಅಂಥದ್ದು 1000 ನೋಡಿರ್ತೀವಿ. ಅಂಥದ್ದು 1000 ನೋಡಿದ್ರೆ ಏನಾಯ್ತು? ಸಾಯಿಸ್ತಿದ್ರಾ? ರೇಪ್ ಮಾಡಿಬಿಟ್ಟಿದ್ರಾ? ಏನೂ ಮಾಡಲಿಲ್ಲ. ರೇಪು ಮಾಡಲಿಲ್ಲ, ಸಾಯಿಸ್ಲೂ ಇಲ್ಲ, ಏನೂ ಇಲ್ಲ. ಆ ಹುಡುಗಿಯನ್ನು ಎತ್ತಾಕೊಂಡು ಹೋಗಿದ್ದು ಅಂಥದ್ದು ನಮ್ಮ ದೇಶದಲ್ಲಿ ನಡೀತಾ ಇರುತ್ತೆ. ಯಾರನ್ನೋ ಪ್ರೀತಿ ಮಾಡ್ಕೊಂಡು ಹೋಗಿದ್ದಂಥ ಹುಡುಗಿಯನ್ನು ಅವ್ರ ಮನೆ ಕಡೆಯವರು ಬಂದು ಕನ್ವಿನ್ಸ್ ಮಾಡೋಕ್ಕಾಗದಿದ್ರೆ ನಡಿಯೇ ಅಂತ ಹೇಳ್ಕೊಂಡು ಕರ್ಕೊಂಡು ಹೋಗೋದು. ಅವ್ರಿಗೂ ಹಂಗೇನೆ ಹೇಳಿದ್ದಲ್ಲ. ಅವ್ರಿಗೂ ಅದು ಇದು ಫ್ಯಾಮಿಲಿ ಮ್ಯಾಟರು, ನೀವೇನು ತಲೆ ಕೆಡಿಸ್ಕೊಳ್ಬೇಡಿ, ಹುಡುಗಿದ ವಿಚಾರ, ನಾವು ಕರ್ಕೊಂಡು ಹೋಗ್ತಾ ಇದ್ದೀವಿ ಅಂತೇಳಿ ಕರ್ಕೊಂಡು ಹೋಗ್ತಾರೆ.
ಜೊತೆಲಿದ್ದವರು ಸರಿಯಾಗಿ ಯೋಚನೆ ಮಾಡಲಿಕ್ಕೆ ನಾನು ಸ್ಟ್ಯಾನ್ಲಿ ಪರ್ಸು ಆಗಿದ್ದರೆ ನಾವು ಯೋಚನೆ ಮಾಡೋ ಲಹರಿನೇ ಬೇರೆ.